ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಸ್ಟಾರ್ಟ್ ಮಾಡ್ತಿರೋ ಟಾಪಿಕ್ ಯಾವುದು ಗೊತ್ತಾ? ದಟ್ ಈಸ್ ಪವರ್ ಬಿ ಐ. ಇವಾಗ ನಾನು ನಿಮಗೆ ಕ್ಲಿಯರ್ ಮಾಡ್ತಿರೋ ಪಾಯಿಂಟ್ ಯಾವುದು ಅಂದರೆ, ಪವರ್ ಬಿ ಐ ಅಂದರೆ ಏನು, ವೈ ಪವರ್ ಬಿ ಐ ಇಸ್ ಇಂಪಾರ್ಟೆಂಟ್ ಇನ್ ಡೇಟಾ ಅನಾಲಿಟಿಕ್ಸ್ ಅಂತ. ಸೊ ಎಕ್ಸೆಲ್ ಶೀಟ್ನಲ್ಲಿ 1000 ರೋನ ಡೇಟಾ ಇದ್ದರೆ ನಿಮ್ಮ ಬಾಸ್ಗೆ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಆಗ್ತಾ ಇದೆಯಾ? ಹಾಗಿದ್ರೆ ಈ ವಿಡಿಯೋ ಫುಲ್ ನೋಡಿ. ರಾ ಡೇಟಾವನ್ನು ಬ್ಯೂಟಿಫುಲ್ ಡ್ಯಾಶ್ಬೋರ್ಡ್ ಆಗಿ ಕನ್ವರ್ಟ್ ಮಾಡೋ ಟೂಲ್ ಯಾವುದು ಗೊತ್ತಾ? ದಟ್ ಈಸ್ ಪವರ್ ಬಿ ಐ. ಇವತ್ತು ನಾನು ಈ ವಿಡಿಯೋನಲ್ಲಿ ನಾವು ನೋಡೋದು ಡೇಟಾ ಅನಾಲಿಟಿಕ್ಸ್ ನಲ್ಲಿ ಪವರ್ ಬಿ ಐ ಯಾಕೆ ಇಂಪಾರ್ಟೆಂಟ್ ಅನ್ನೋದು ವಿತ್ ರಿಯಲ್ ಟೈಮ್ ಎಕ್ಸಾಂಪಲ್ ಜೊತೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಾಗಿದ್ರೆ ಫಸ್ಟ್ ಪಾಯಿಂಟ್ ಯಾವುದು? ವಾಟ್ ಈಸ್ ಪವರ್ ಬಿ ಐ? ನಾನು ಮೆನ್ಷನ್ ಮಾಡಿರೋ ತರ ಪವರ್ ಬಿ ಐ ಈಸ್ ಎ ಬಿಸ್ನೆಸ್ ಇಂಟೆಲಿಜೆನ್ಸ್ ಟೂಲ್ ಡೆವಲಪ್ಡ್ ಬೈ ದಿ ಮೈಕ್ರೋಸಾಫ್ಟ್ ಅಂಡ್ ಹೆಲ್ಪ್ ಯು ಕನ್ವರ್ಟ್ ರಾ ಡೇಟಾ ಮೀನಿಂಗ್ಫುಲ್ ಇನ್ಸೈಟ್ಸ್ ಅಂಡ್ ಬಿಸ್ನೆಸ್ ಡಿಸಿಷನ್ಸ್ and it is used to analyze the data and create the interactive reports and the dashboards. ಸೊ ಹಾಗಂದ್ರೆ ಏನು ಅಂತ ಅರ್ಥ. ಇವಾಗ ನೋಡಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪವರ್ ಬಿ ಐ ಅನ್ನೋದು ಒಂದು ಬಿಸ್ನೆಸ್ ಇಂಟೆಲಿಜೆನ್ಸ್ ಟೂಲ್ ಆಗಿದೆ. ಇದನ್ನು ಡೆವಲಪ್ ಮಾಡಿದಾರೆ ಮೈಕ್ರೋಸಾಫ್ಟ್ ಕಂಪನಿಯವರು ಇದನ್ನು ಡೆವಲಪ್ ಮಾಡಿದ್ದಾರೆ. ಸೊ ಈಗ ಇದು ರಾ ಡೇಟಾ ಅಂದ್ರೆ ಏನು? ಮೂಲ ಡೇಟಾ. ರಾ ಡೇಟಾವನ್ನು ರಿಪೋರ್ಟ್ಸ್ ಮತ್ತು ಡ್ಯಾಶ್ಬೋರ್ಡ್ ಆಗಿ ಏನ್ ಪರಿವರ್ತನೆ ಮಾಡಲು ಸುಲಭವಾಗಿ ನಮ್ಗೆ ಅರ್ಥ ಮಾಡ್ಕೊಳಕ್ ಆಗುತ್ತಲ್ಲ, ಅದಕ್ಕೆ ನಾವೇನಂತೀವಿ ಪವರ್ ಬಿ ಐ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಪವರ್ ಬಿ ಐ ಅನ್ನೋದೊಂದು ಬಿಸ್ನೆಸ್ ಟೂಲ್ ಆಗಿದೆ. ಅದನ್ನ ಡೆವಲಪ್ ಮಾಡಿದವರು ಮೈಕ್ರೋಸಾಫ್ಟ್ ಕಂಪನಿಯವರು. ಇದು ಎದಕ್ಕೆ ಹೆಲ್ಪ್ ಮಾಡುತ್ತೆ ಹೆಲ್ಪ್ಸ್ ಯು ಅಂತಂದ್ರೆ, ರಾ ಡೇಟಾನ ಕನ್ವರ್ಟ್ ಮಾಡಿ ಮೀನಿಂಗ್ಫುಲ್ ಇನ್ಸೈಟ್ಸ್ ಅಂಡ್ ಬಿಸ್ನೆಸ್ ಡಿಸಿಷನ್ ಸಲುವಾಗಿ ರಾ ಡೇಟಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಇದು ಇದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಡೇಟಾನ ಅನಲೈಸ್ ಮಾಡಿಕೊಂಡು ಇಂಟರಾಕ್ಟಿವ್ ರಿಪೋರ್ಟ್ಸ್ ಏನೇನಿರುತ್ತೆ ಅದೆಲ್ಲ ಕ್ರಿಯೇಟ್ ಮಾಡಿ ಡ್ಯಾಶ್ಬೋರ್ಡ್ ಅನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಪವರ್ ಬಿ ಐನ ಯೂಸ್ ಮಾಡ್ಕೊಂತೀವಿ. ಇದಕ್ಕೆ ಪವರ್ ಬಿ ಅಂತ ಕರೀತಾರೆ. ಐ ಹೋಪ್ ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಸೊ ಇವಾಗ ನಾನು ನೆಕ್ಸ್ಟ್ ಪಾಯಿಂಟ್ ಹೋಗ್ತಿರೋದು ವೈ ಪವರ್ ಬಿ ಐ ಇಸ್ ಇಂಪಾರ್ಟೆಂಟ್ ಇನ್ ಡೇಟಾ ಅನಾಲಿಟಿಕ್ಸ್. ಯಾಕೆ ಪವರ್ ಬಿ ಐ ಇಂಪಾರ್ಟೆಂಟ್ ಇದೆ ಡೇಟಾ ಅನಾಲಿಟಿಕ್ಸ್ ಅಲ್ಲಿ ಅಂತಂದ್ರೆ, ಮೇನ್ ರೀಸನ್ ಏನಂತಂದ್ರೆ ಡೇಟಾ ವಿಜುವಲೈಸೇಷನು, ಬಿಸ್ನೆಸ್ ಡಿಸಿಷನ್ ಮೇಕಿಂಗು, ಕಂಟೆಂಟ್ ಕನೆಕ್ಟ್ಸ್ ಟು ಮಲ್ಟಿಪಲ್ ಡೇಟಾ ಸೋರ್ಸಸ್, ರಿಯಲ್ ಟೈಮ್ ರಿಪೋರ್ಟಿಂಗ್ಸು, ಡೇಟಾ ಕ್ಲೀನಿಂಗ್ ಅಂಡ್ ಟ್ರಾನ್ಸ್ಫಾರ್ಮೇಶನ್, ಪವರ್ ಕ್ವೆರಿ. ನಾನು ಮೆನ್ಷನ್ ಮಾಡಿರ್ತಾರೆ. ಇವಾಗ ನಾನು ಪವರ್ ಬಿ ಐ ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಫಸ್ಟ್ ಪಾಯಿಂಟ್ ಯಾವುದಿದೆ? ಡೇಟಾ ವಿಜುವಲೈಸೇಷನ್. ಇವಾಗ ನೋಡಿ, ಡೇಟಾ ವಿಜುವಲೈಸೇಷನ್ ಅಂದ್ರೆ ಏನು? ಡೇಟಾ ವಿಜುವಲೈಸೇಷನ್ ಅಂದ್ರೆ ಡೇಟಾನ ಚಿತ್ರ ರೂಪದಲ್ಲಿ ತೋರಿಸೋದು. ಅಂದ್ರೆ ಇವಾಗ ನೀವು ಒಂದು ಬಿಸ್ನೆಸ್ ಮಾಡಬೇಕು, ಇಲ್ಲ ಮನೆ ಏನಾದ್ರು ಕಟ್ಟಬೇಕು ಅಂದ್ರೆ ಏನ್ ಮಾಡಿದ್ರೆ ಪ್ಲಾನ್ ಮಾಡ್ಕೊಂತೀರಲ್ಲ, ಒಂದ್ ಪೇಪರ್ ಅಲ್ಲಿ ಏನ್ ಮಾಡ್ತೀರಾ? ಸ್ಕೆಚ್ ಹಾಕೋತೀರಾ. ಯಾವ ತರ ಮಾಡ್ಬೇಕು ಏನಲ್ಲ ನಿಮ್ದೊಂದು ಪ್ಲಾನಿಂಗ್ ಇರ್ತದಲ್ಲ, ಯಾವ ರೂಪದಲ್ಲಿ ಚಿತ್ರನ ಯಾವ ತರ ಟ್ರೈ ಮಾಡ್ತೀರೋ ಅದೇ ತರ ನೀವೇನ್ ಮಾಡ್ತೀರಿ, ನಿಮ್ದು ಏನೋ ಒಂದು ಬಿಸ್ನೆಸ್ ಇದ್ರು ಆ ತರ ಡೆವಲಪ್ ಮಾಡಕ್ಕೆ ಟ್ರೈ ಮಾಡ್ತೀರಲ್ಲ. ಸೊ ಅದಕ್ಕೆ ಡೇಟಾ ವಿಜುವಲೈಸೇಷನ್ ಅಂತ ಕರೀತಾರೆ. ಈಗ ಯಾವ ತರ ಅಂದ್ರೆ ನೋಡಿ, ನಾನು ಮೆನ್ಷನ್ ಮಾಡಿದ್ವಿ ಪವರ್ ಬೈ ಐ ಕನ್ವರ್ಟ್ಸ್ ದಿ ಕಾಂಪ್ಲೆಕ್ಸ್ ಡೇಟಾ ಇಂಟು ಚಾರ್ಟ್ಸ್, ಗ್ರಾಫ್ಸ್, ಡ್ಯಾಶ್ಬೋರ್ಡ್ಸ್, KPIs ಅಂಡ್ ರಿಪೋರ್ಟ್ಸ್. ಈಗ ಎಕ್ಸೆಲ್ ನಲ್ಲಿ 1000 ರೋಸ್ ನೋಡೋದು ಕಷ್ಟ ಆದ್ರೆ ಪವರ್ ಬಿ ಐ ನಲ್ಲಿ ಒಂದು ಡ್ಯಾಶ್ಬೋರ್ಡ್ ನೋಡಿ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಸುಲಭವಾಗಿ ನಾವು ಅರ್ಥ ಮಾಡ್ಕೋಬಹುದು. ಇವಾಗ ಎಕ್ಸೆಲ್ ಈಸಿನ ಪವರ್ ಬೈ ಈಸಿನ ಅಂತ ನೀವ್ ಹೇಳಿ. ಎಕ್ಸೆಲ್ ನಲ್ಲಿ ನೋಡಿ, ನಾನು ಹೇಳಿದ ಪ್ರಕಾರ ಎಕ್ಸೆಲ್ ನಲ್ಲಿ ನಾವು 1000 ರೋ ನೋಡೋದು ತುಂಬಾ ಕಷ್ಟ ಇರುತ್ತೆ. ಯಾಕಂದ್ರೆ 1000 ರೋ ನೋಡ್ಬೇಕಂದ್ರೆ ನಾವು ಸ್ಕ್ರಾಲ್ ಮಾಡ್ತಾ ಹೋಗ್ಬೇಕು. ಅದೇ ಪವರ್ ಬಿ ಐ ನೋಡ್ಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ, ಡ್ಯಾಶ್ಬೋರ್ಡ್ ಮುಖಾಂತರ ಬಿಸ್ನೆಸ್ ನ ಪರ್ಫಾರ್ಮೆನ್ಸ್ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಇವಾಗ ನಾನು ನಿಮ್ಗೆ ಹೇಳಿರೋ ಪ್ರಕಾರ ನಾನು ಹೇಳಿದೆಲ್ಲ ಚಾರ್ಟ್, ಗ್ರಾಫ್, ಡ್ಯಾಶ್ಬೋರ್ಡ್, KPIs, ರಿಪೋರ್ಟ್ಸ್ ಅಂತ. ಇವಾಗ ಗ್ರಾಫ್ ಅಂಡ್ ಚಾರ್ಟ್ ಅಂತ ನಾನು ನಿಮ್ಗೆ ಹೇಳಿದ್ಮೇಲೆ ಇವಾಗ ಗ್ರಾಫ್ ಚಾರ್ಟ್ ಅಂತ ನಾ ಹೇಳ್ದಾಗ್ಲೇ ಗೊತ್ತಾಗುತ್ತೆ ಇದಕ್ಕೇನೆ ಡೇಟಾ ವಿಜುವಲೈಸೇಷನ್ ಅಂತ ಕರೀತಾರಂತೆ. ಇವಾಗ ನೋಡಿ ನಾನು ನಿಮ್ಗೆ ಒಂದು ಕ್ಲಿಯರ್ ಮಾಡ್ತೀನಿ. ಎಕ್ಸೆಲ್ ನಲ್ಲಿ 1000 ರೋಸ್ ನೋಡಿದ್ರು ಕಷ್ಟ ಆಗ್ಬೋದಲ್ಲ. ನೀವು 1000 ರೋನ ನೋಡ್ಬೇಕು ಅಂದ್ರೆ ಡೇಟಾನ ಸ್ಕ್ರಾಲ್ ಮಾಡ್ತಾ ಇರಬೇಕು. ಆದ್ರೆ ಪವರ್ ಬಿ ಐ ನಲ್ಲಿ ಒಂದು ಡ್ಯಾಶ್ಬೋರ್ಡ್ ನ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಸುಲಭವಾಗಿ ಮಾಡ್ಕೊಡ್ಬೋದು. ಅರ್ಥ ಮಾಡ್ಕೊಂಡು ನೀವು ಸುಲಭವಾಗಿ ನೋಡಬಹುದು ಅಥವಾ ಮಾಡಬಹುದು. ಇವಾಗ ಎಕ್ಸೆಲ್ ಈಸಿನ ಪವರ್ ಬೈ ಈಸಿನ ಅಂತ ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಇವಾಗ ನೆಕ್ಸ್ಟ್ ಡೇಟಾ ವಿಜುವಲೈಸೇಷನ್ ಮುಗೀತಲ್ವಾ. ನೆಕ್ಸ್ಟ್ ಇರೋದು ಯಾವುದು? ಬಿಸ್ನೆಸ್. ನೆಕ್ಸ್ಟ್ ಇರೋದು ಬಿಸ್ನೆಸ್ ಡಿಸಿಷನ್ ಮೇಕಿಂಗ್. ಸೊ ಬಿಸ್ನೆಸ್ ಡಿಸಿಷನ್ ಮೇಕಿಂಗ್ ಯಾಕೆ ಇಂಪಾರ್ಟೆಂಟು ಡೇಟಾ ಅನಾಲಿಟಿಕ್ಸ್ ಅಲ್ಲಿ ಅಂತಂದ್ರೆ, ಬಿಸ್ನೆಸ್ ಅಲ್ಲಿ ಯಾವ ತರ ಹೆಲ್ಪ್ ಆಗುತ್ತೆ ಅಂದ್ರೆ, ಯಾವ್ದೋ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಯಾವ ತರ ಡಿಸಿಷನ್ ತಗೋಬೇಕು, ಯಾವ ತರ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ನೋಡಿ ಯಾವ ತರ ಅಂತಂದ್ರೆ,
which product is performing best, which region has lowest sales, where are we losing revenues, what is monthly growth. ಇವಾಗ ಫಸ್ಟ್ ಒನ್ ಯಾವ್ದಿದೆ, ವಿಚ್ ಪ್ರಾಡಕ್ಟ್ ಇಸ್ ಪರ್ಫಾರ್ಮಿಂಗ್ ಬೆಸ್ಟ್. ಸೊ ಬಿಸ್ನೆಸ್ ಅಂದಮೇಲೆ ಪ್ರಾಫಿಟ್ ಲಾಸ್ ಎರಡು ಇರುತ್ತೆ. ಇವಾಗ ಫಸ್ಟ್ ಯಾವ್ದಿದೆ, ವಿಚ್ ಪ್ರಾಡಕ್ಟ್ ಇಸ್ ಪರ್ಫಾರ್ಮಿಂಗ್ ಬೆಸ್ಟ್ ಅಂದ್ರೆ ಯಾವ ಪ್ರಾಡಕ್ಟ್ಗೆ ಹೆಚ್ಚು ಸೇಲ್ಸ್ ಕೊಡ್ತಿದೆ. ವಿಚ್ ರೀಸನ್ ಹ್ಯಾಸ್ ಲೋವೆಸ್ಟ್ ಸೇಲ್ಸ್ ಅಂದ್ರೆ ಯಾವ ಯಾವ ರೀಜನ್ ಅಲ್ಲಿ ಕಡಿಮೆ ಸೇಲ್ಸ್ ಆಗ್ತಿದೆ. ಮತ್ತೆ ವೇರ್ ಆರ್ ವಿ ಲಾಸಿಂಗ್ ರೆವೆನ್ಯೂ, ನಾವು ರೆವೆನ್ಯೂನ ಎಲ್ಲಿ ಲಾಸ್ ಮಾಡ್ಕೊಂತಿದೀವಿ. ವಾಟ್ ಈಸ್ ಮಂತ್ಲಿ ಗ್ರೋತ್, ತಿಂಗಳಿಗೆ ಎಷ್ಟು ಗ್ರೋತ್ ಆಗ್ತಿದೆ. ಈ ತರ ಎಲ್ಲ ನಾವು ತಿಳ್ಕೋಬೇಕು ಅಂತಂದ್ರೆ ಬಿಸ್ನೆಸ್ ಡಿಸಿಷನ್ ಮೇಕಿಂಗ್ ಎಂಬುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬರೋದು ಕನೆಕ್ಟ್ಸ್ ಟು ಮಲ್ಟಿಪಲ್ ಡೇಟಾ ಸೋರ್ಸಸ್. ಫಸ್ಟ್ ಮಲ್ಟಿಪಲ್ ಅಂದ್ರೆ ಏನು, ಮಲ್ಟಿಪಲ್ ಅಂದ್ರೇನು, ಒನ್ ಆರ್ ಮೋರ್ ಏನಿರುತ್ತಲ್ಲ ಡೇಟಾ, ಅದಕ್ಕೆ ನಾವೇನಂತೀವಿ ಮಲ್ಟಿಪಲ್ ಡೇಟಾ ಅಂತ ಕರಿತೀವಿ. ಸಿಂಗಲ್ ಡೇಟಾ ಅಂತ ಕರಿಯಕ್ ಬರಲ್ಲ, ಓನ್ಲಿ ಸಿಂಗಲ್ ಡೇಟಾ ಅಷ್ಟೇ ಇದ್ರೆ ಅದಕ್ಕೆ ಏನಂತೀವಿ ಸಿಂಗಲ್ ಡೇಟಾ, ಆದ್ರೆ ಒನ್ ಡೇಟಾ ಅಂತ ಕರಿತೀವಿ. ಮಲ್ಟಿಪಲ್ ಅಂತ ಮೆನ್ಷನ್ ಆಗಿದೆಯಲ್ಲ, ಸೊ ಮಲ್ಟಿಪಲ್ ಅಂದ್ರೆ ಒನ್ ಆರ್ ಮೋರ್ ಡೇಟಾನ ಕನೆಕ್ಟ್ಸ್ ಮಾಡೋದಕ್ಕೆ ಕನೆಕ್ಟ್ಸ್ ಟು ಮಲ್ಟಿಪಲ್ ಡೇಟಾ ಸೋರ್ಸ್ ಅಂತ ಕರಿತೀವಿ. ಇವಾಗ ಪವರ್ ಬಿ ಐ ಕ್ಯಾನ್ ಕನೆಕ್ಟ್ಸ್ ಟು Excel, SQL, MySQL, Oracle, APIs, Cloud Databases, CSV files, Google Analytics ಇದೆಲ್ಲ ಏನಾಗಿದೆ ಮಲ್ಟಿಪಲ್ ಡೇಟಾ ಸೋರ್ಸಸ್ ಆಗಿದೆ. ಇದು ನಮಗೆ ಏನಕ್ಕೆ ಯೂಸ್ ಆಗುತ್ತೆ, ಮಲ್ಟಿಪಲ್ ಡೇಟಾನ ಕನೆಕ್ಟ್ ಮಾಡೋದಕ್ಕೆ ಪವರ್ ಬಿ ಐ ಕ್ಯಾನ್ ಕನೆಕ್ಟ್ ಟು ಎಕ್ಸೆಲ್, SQL, MySQL, Oracle, APIs ಏನೇನಿದೆಯಲ್ಲ ಇದೆಲ್ಲ ಕನೆಕ್ಟ್ ಮಾಡಿ ನಮಗೆ ಪವರ್ ಬಿ ಐ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ಕೊಡುತ್ತೆ. ಸೊ ನೆಕ್ಸ್ಟ್ ಒನ್ ಯಾವುದು, ರಿಯಲ್ ಟೈಮ್ ರಿಪೋರ್ಟಿಂಗ್. ಇವಾಗ ರಿಯಲ್ ಟೈಮ್ ರಿಪೋರ್ಟಿಂಗ್ ಅಂದ್ರೆ ಏನು ಅಂತಂದ್ರೆ, ನೋಡಿ ಇವಾಗ ರಿಯಲ್ ಟೈಮ್ ರಿಪೋರ್ಟಿಂಗ್ ಅಂತಂದ್ರೆ ಲೈವ್ ಡೇಟಾ ಅಂದ್ರೆ ಪ್ರೆಸೆಂಟ್ ಆಗಿ ಈ ಸಿಚುವೇಶನ್ಗೆ ಯಾವ ತರ ಬಿಸ್ನೆಸ್ ಹೋಗ್ತಾ ಇದೆ, ಲಾಸ್ ಅಲ್ಲಿ ಇದೆನಾ, ಪ್ರಾಫಿಟ್ ಅಲ್ಲಿ ಇದೆನಾ, ಅಥವಾ ಯಾವ ಪ್ರಾಡಕ್ಟ್ ಜಾಸ್ತಿ ಸೇಲ್ ಆಗ್ತಿದೆ, ಯಾವ ಪ್ರಾಡಕ್ಟ್ ಕಡಿಮೆ ಸೇಲ್ ಆಗ್ತಿದೆ ಅಂತ ತಿಳ್ಕೊಂಬ ಸಲುವಾಗಿ ನಾವೇನ್ ಮಾಡ್ತೀವಿ, ರಿಯಲ್ ಟೈಮ್ ರಿಪೋರ್ಟಿಂಗ್ ಯೂಸ್ ಮಾಡ್ತೀವಿ. ಇನ್ ಪವರ್ ಬಿ ಐ ರಿಯಲ್ ಟೈಮ್ ರಿಪೋರ್ಟಿಂಗ್ ಬೇಕಲ್ವಾ, ಏನಕ್ಕಂದ್ರೆ ನಾವು ಪ್ರಾಡಕ್ಟ್ ಯಾವ ತರ ಸೇಲ್ಸ್ ಆಗ್ತಿದೆ, ಯಾವ್ದು ಕಡಿಮೆ ಆಗ್ತಿದೆ ಅಂತ ತಿಳ್ಕೊಳ್ಳೋ ಸಲುವಾಗಿ ರಿಯಲ್ ಟೈಮ್ ರಿಪೋರ್ಟಿಂಗ್ ನಮಗೆ ಬೇಕಾಗುತ್ತೆ. ಇವಾಗ ಪವರ್ ಬಿ ಐ ಕ್ಯಾನ್ ಶೋಸ್ ಲೈವ್ ಸೇಲ್ಸ್ ಡೇಟಾ ಅಂಡ್ ರಿಯಲ್ ಟೈಮ್ ವೆಬ್ಸೈಟ್ ಟ್ರಾಫಿಕ್. ಲೈವ್ ನಾನು ಹೇಳಿದ್ನಲ್ಲ ಆಗ್ಲೇ, ಲೈವ್ ಸೇಲ್ಸ್ ಡೇಟಾ ಅಂದ್ರೆ ಪ್ರೆಸೆಂಟ್ ಆಗಿ ಯಾವ್ದು ಡೇಟಾನ, ಯಾವ ಸೇಲ್ಸ್ ಡೇಟಾನ ಪ್ರೆಸೆಂಟ್ ಆಗಿ ನಡೀತಾ ಇದೆ ಅದ್ ನೋಡೋದಕ್ಕೆ ಲೈವ್ ಸೇಲ್ಸ್ ಡೇಟಾ ಬೇಕಾಗುತ್ತೆ. ರಿಯಲ್ ಟೈಮ್ ವೆಬ್ಸೈಟ್ ಟ್ರಾಫಿಕ್ಸ್ ಅದೇ ಆಗುತ್ತೆ. ಅಂಡ್ ರಿಯಲ್ ಟೈಮ್ ರಿಪೋರ್ಟಿಂಗ್ ದಿಸ್ ಇಸ್ ವೆರಿ ಯೂಸ್ಫುಲ್ ಫಾರ್ ಇ-ಕಾಮರ್ಸ್, ಬ್ಯಾಂಕಿಂಗ್, ಫೈನಾನ್ಸ್ ಅಂಡ್ ಆಪರೇಷನ್ ಟರ್ಮ್ಸ್. ಓಕೆ, ಏನಕ್ಕಂದ್ರೆ ರಿಯಲ್ ಟೈಮ್ ರಿಪೋರ್ಟಿಂಗ್ ಇ-ಕಾಮರ್ಸ್ಗೆ ಏನಕ್ಕೆ, ಇ-ಕಾಮರ್ಸ್ ಅಲ್ಲಿ ಯಾರು ವರ್ಕ್ ಮಾಡ್ತಾರಲ್ಲ ಅವರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಯಾರು ವರ್ಕ್ ಮಾಡ್ತಿರ್ತಾರೆ, ಲೈಕ್ ಬ್ಯಾಂಕ್ ಅಂದ್ರೆ ಮೆನಿ ಟೈಪ್ಸ್ ಬ್ಯಾಂಕ್ಸ್ ಇದಾವೆ, ಲೈಕ್ ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ವಿಜಯ ಆಗಿರ್ಬೋದು, ICICI ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಕೆನರಾ ಆಗಿರ್ಬೋದು, ಎಕ್ಸೆಟ್ರಾ. ಬ್ಯಾಂಕ್ ಫೀಲ್ಡ್ ಅಲ್ಲಿ ಯಾರು ವರ್ಕ್ ಮಾಡ್ತಾರೋ ಅವರಿಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಫೈನಾನ್ಸ್ ಅಲ್ಲಿ ಯಾರು ವರ್ಕ್ ಮಾಡ್ತಾರೋ ಅವರಿಗೂ ಕೂಡ ರಿಯಲ್ ಟೈಮ್ ರಿಪೋರ್ಟಿಂಗ್ ಯಾವ ತರ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇದೆಲ್ಲ ಯೂಸ್ಫುಲ್ ಫಾರ್ ದಿ ಇ-ಕಾಮರ್ಸ್, ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಆಪರೇಷನ್ ಟರ್ಮ್ಸ್ ಅಲ್ಲಿ ರಿಯಲ್ ಟೈಮ್ ರಿಪೋರ್ಟಿಂಗ್ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಇರೋದು ಯಾವುದು, ಡೇಟಾ ಕ್ಲೀನಿಂಗ್ ಅಂಡ್ ಟ್ರಾನ್ಸ್ಫಾರ್ಮೇಶನ್ ಪವರ್ ಬಿ ಐ. ಪವರ್ ಬಿ ಐ ಆಸ್ ಎ ಬಿಲ್ಟ್ ಇನ್ ಪವರ್ ಕ್ವೆರಿ, ರಿಮೂವ್ ದಿ ಡುಪ್ಲಿಕೇಟ್ಸ್, handle the missing values, merge the tables, transform the columns and create the calculated columns. ಇಲ್ಲಿ ನೋಡಿ ಫಸ್ಟ್ ಏನು, ಡೇಟಾ ಕ್ಲೀನಿಂಗ್ ಅಂದ್ರೆ ಏನು. ಕ್ಲೀನಿಂಗ್ ಅಲ್ಲೇ ಒಂದ್ ಮೀನಿಂಗ್ ಇದೆ. ಕ್ಲೀನಿಂಗ್ ಅಂದ್ರೆ ಅನ್ವಾಂಟೆಡ್ ಡೇಟಾ ಏನಿರುತ್ತಲ್ಲ ಅದೆಲ್ಲ ಏನ್ ಮಾಡುತ್ತೆ, ರಿಮೂವ್ ಮಾಡುತ್ತೆ. ರಿಮೂವ್ ಮಾಡ್ಬಿಟ್ಟು ನಮ್ಗೆ ಯಾವ ಡೇಟಾ ಬೇಕಾಗಿರುತ್ತೋ ಅದಷ್ಟು ಸ್ಟೋರ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಏನಂತಾರೆ ಡೇಟಾ ಕ್ಲೀನಿಂಗ್. ರಿಮೂವ್ಸ್ ದಿ ಅನ್ವಾಂಟೆಡ್ ಡೇಟಾ, ಸೊ ಅದಕ್ಕೆ ಡೇಟಾ ಕ್ಲೀನಿಂಗ್ ಅಂತ ಕರೀತಾರೆ. ಪವರ್ ಬಿ ಐ ಇಸ್ ಎ ಬಿಲ್ಟ್ ಇನ್ ಪವರ್ ಕ್ವೆರಿ, ಲೈಕ್ remove the duplicates, handle the missing values, merge the tables, transform the columns, create the calculated columns. ರಿಮೂವ್ ಡುಪ್ಲಿಕೇಟ್ಸ್ ಅಂದ್ರೆ ನಮ್ಗೆ ಯಾವ್ದು ಡೇಟಾ ಬೇಡವೋ, ಡುಪ್ಲಿಕೇಟ್ ಡೇಟಾ ಯಾವ್ದಿರುತ್ತೋ ಅದು ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹ್ಯಾಂಡಲ್ ದಿ ಮಿಸ್ಸಿಂಗ್ ವ್ಯಾಲ್ಯೂ ಅಂದ್ರೆ ಯಾವ ಮಿಸ್ಸಿಂಗ್ ವ್ಯಾಲ್ಯೂ ಯಾವ್ದಿರುತ್ತಲ್ಲ ಅದು ಹ್ಯಾಂಡಲ್ ಮಾಡುತ್ತೆ. ಮರ್ಜ್ ಟೇಬಲ್ಸ್ ಅಂದ್ರೆ ಟೇಬಲ್ನ ಮರ್ಜ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಟ್ರಾನ್ಸ್ಫಾರ್ಮ್ ದಿ ಕಾಲಮ್ಸ್ ಅಂದ್ರೆ ಕಾಲಮ್ಸ್ನ ಟ್ರಾನ್ಸ್ಫಾರ್ಮ್ ಮಾಡೋ ಸಲುವಾಗಿ ಯೂಸ್ ಆಗುತ್ತೆ. ಇದೇ ಡೇಟಾ ಕ್ಲೀನಿಂಗ್ ಟ್ರಾನ್ಸ್ಫಾರ್ಮೇಶನ್. So you don't always need the separate tools. ಇಂಟರ್ವ್ಯೂನಲ್ಲಿ ಕೇಳಿದ್ರೆ ನೀವು ಹೀಗೆ ಆನ್ಸರ್ ಮಾಡಿ, ಪವರ್ ಬಿ ಐ ಇಸ್ ಇಂಪಾರ್ಟೆಂಟ್ ಇನ್ ಡೇಟಾ ಅನಾಲಿಟಿಕ್ಸ್ ಬಿಕಾಸ್ ಇಟ್ ಟ್ರಾನ್ಸ್ಫಾರ್ಮ್ಸ್ ದಿ ರಾ ಡೇಟಾ ಇಂಟು interactive dashboards, supports the real-time reporting, allows the data cleaning using Power Query, and advance the calculations of using RAGs, helping the business make data-driven decision. ನೀವು ಡೇಟಾ ಅನಾಲಿಟಿಕ್ಸ್ ಆಗಬೇಕು ಅಂದರೆ ಪವರ್ ಬಿ ಐ ಮಸ್ಟ್ ಲರ್ನ್ ಸ್ಕಿಲ್.
ನೀವು ಡೇಟಾ ಅನಾಲಿಟಿಕ್ಸ್ನಲ್ಲಿ ಪವರ್ ಬಿ ಐ ಕೇಳಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಟೋಟಲ್ ಆಗಿ ಡೇಟಾ ಅನಾಲಿಟಿಕ್ಸ್ನಲ್ಲಿ ಪವರ್ ಬಿ ಐ ಟಾಪಿಕ್ಸ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ. ಇಫ್ ದಿಸ್ ವಿಡಿಯೋ ಹೆಲ್ಪ್ ಯು, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ನೋಡೋದಂದರೆ ಪವರ್ ಬಿ ಐ ಯೂಸಸ್ಸು, ಕಾಂಪೋನೆಂಟ್ಸು ಆ್ಯಂಡ್ ಪವರ್ ಬಿ ಐ ಫ್ಯೂಚರ್ಸ್ನ ನಾನು ನಿಮಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.